ನನ್ನ ಹೆಸರು ಜಯಂತ್. ನಾನು ಕಳೆದ ಕೆಲವು ವರ್ಷಗಳಿಂದ ದುಬೈನಲ್ಲಿ ಕೆಲಸ ಮಾಡ್ತಿದ್ದೇನೆ. ನನ್ನ ತಾಯಿ ನನಗೆ ಸರ್ವಸ್ವ. ಅಪ್ಪನ ಅಗಲಿಕೆಯ ನಂತರ ನನ್ನ ಜೀವನದ ಅತೀ ದೊಡ್ಡ ಶಕ್ತಿ, ನನ್ನ ಆಧಾರ ಸ್ತಂಭ ಮತ್ತು ನಾನು ಮುನ್ನಡೆಯಲು ಕಾರಣವೇ ನನ್ನ ತಾಯಿ. ಜನವರಿ 14, 2026ರಂದು ಅಮ್ಮನಿಗೆ ಹುಷಾರಿರಲಿಲ್ಲ. ಜ್ವರವಿದ್ದಿದ್ದರಿಂದ ಸಂಬಂಧಿಕರು ಅವರನ್ನ ವೈದ್ಯರ ಬಳಿ ಕರೆದೊಯ್ದರು. ರಕ್ತದೊತ್ತಡ, ಬಿಪಿ ತುಂಬಾ ಹೆಚ್ಚಾಗಿದೆ ಎಂದು ವೈದ್ಯರು ತಿಳಿಸಿದರು. ಆದರೆ ಚಿಕಿತ್ಸೆಯ ನಂತರವೂ ಅಮ್ಮನ ಆರೋಗ್ಯದಲ್ಲಿ ಚೇತರಿಕೆ ಕಾಣಲಿಲ್ಲ. ಮರುದಿನ ಜನವರಿ 15ರಂದು ನಾನು ಪದೇ ಪದೇ ಕರೆ ಮಾಡಿದರೂ ಅಮ್ಮ ಫೋನ್ ಎತ್ತಲಿಲ್ಲ. ಅವರು ಏನನ್ನೂ ಸೇವಿಸುತ್ತಿರಲಿಲ್ಲ. ದುಬೈನಿಂದ ನಾನವರನ್ನು ನೋಡಲು ಸಾಧ್ಯವಾಗಿದ್ದು ನಮ್ಮ ಮನೆಯಲ್ಲಿದ್ದ ಸಿಸಿಟಿವಿ ಕ್ಯಾಮರಾಗಳ ಮೂಲಕ ಮಾತ್ರ. ಅಮ್ಮ ವಾಶ್ರೂಮ್ ಕಡೆಗೆ ನಡೆದು ಹೋದ್ರು, ಆದ್ರೆ ಬಹಳ ಹೊತ್ತಾದ್ರೂ ಹೊರಬರಲಿಲ್ಲ. ಕೊನೆಗೆ ಅವರು ಹೊರಬಂದಾಗ ಅವರ ಪಾದಗಳು ಸರಿಯಾಗಿ ನಡೆಯುತ್ತಿರಲಿಲ್ಲ. ಅವರು ಸಮತೋಲನ ಕಳೆದುಕೊಂಡು ದೇಹದ ಚಲನೆಯ ಮೇಲಿನ ನಿಯಂತ್ರಣ ತಪ್ಪಿದ್ರು. ಅವರಿಗೆ ಪಾರ್ಶ್ವವಾಯು, ಸ್ಟ್ರೋಕ್ ಸಂಭವಿಸಿತ್ತು. ನಾನು ತಕ್ಷಣ ನೆರೆಮನೆಯವರಿಗೆ ಕರೆ ಮಾಡಿದೆ. ಅವರು ಓಡಿ ಹೋಗಿ ಸಹಾಯ ಮಾಡಿದ್ರು. ಅವರು ಅಮ್ಮನನ್ನು ಉಡುಪಿಯ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿದ್ರು. ವೈದ್ಯರು ನನಗೆ ಕರೆ ಮಾಡಿ ಅಮ್ಮನ ಬಿಪಿ ತುಂಬಾ ಹೆಚ್ಚಾಗಿದೆ ಮತ್ತು ರಕ್ತದಲ್ಲಿನ ಸಕ್ಕರೆಯ ಮಟ್ಟವು ಅಂದ್ರೆ ಬ್ಲಡ್ ಶುಗರ್ 650ಕ್ಕೆ ತಲುಪಿದೆ ಎಂದು ತಿಳಿಸಿದರು. ಆ ಕ್ಷಣದಲ್ಲಿ ಅವರು ಹೇಳಿದ ಮಾತು ಕೇಳಿ ನನ್ನ ಪ್ರಪಂಚವೇ ಕತ್ತಲೆಯಾಯಿತು. ಅದೇ ರಾತ್ರಿ ಸಿಟಿ ಸ್ಕ್ಯಾನ್ ಮತ್ತು ಹೆಚ್ಚಿನ ಪರೀಕ್ಷೆಗಳಿಗಾಗಿ ಅವರನ್ನು ವೆನ್ಲಾಕ್ ಆಸ್ಪತ್ರೆಗೆ ಸ್ಥಳಾಂತರಿಸಲಾಯಿತು. ಅಲ್ಲಿನ ವೈದ್ಯರು ಅದೇ ಮಾತನ್ನು ಹೇಳಿದರು. ಅಮ್ಮನಿಗೆ ಉಳಿಯುವ ಸಾಧ್ಯತೆಯೇ ಇಲ್ಲ ಮತ್ತು ಅವರು ಕೋಮಾಗೆ ಜಾರಿದ್ದಾರೆ ಎಂದು ತಿಳಿಸಿದರು. ಆ ಕ್ಷಣದಲ್ಲಿ ನಾನು ನನ್ನ ಜೀವನದ ಅತಿ ದೊಡ್ಡ ನಿರ್ಧಾರವನ್ನು ತೆಗೆದುಕೊಂಡೆ. ನಾನು ದುಬೈನಲ್ಲಿದ್ದ ನನ್ನ ಕೆಲಸಕ್ಕೆ ರಾಜೀನಾಮೆ ನೀಡಿದೆ. ಅಮ್ಮನಿಗೆ ನನ್ನ ಅಗತ್ಯವಿತ್ತು. ಹಾಗಾಗಿ ಎಲ್ಲವನ್ನೂ ಬಿಟ್ಟು ನಾನು ಮನೆಗೆ ಬಂದೆ. ನಾನು ಮನೆಗೆ ತಲುಪಿದಾಗ ಅಮ್ಮನಿಗೆ ನನ್ನನ್ನು ಗುರುತಿಸಲು ಸಾಧ್ಯವಾಗುತ್ತಿರಲಿಲ್ಲ. ವೈದ್ಯರು ಇನ್ಸುಲಿನ್ ಚಿಕಿತ್ಸೆಯನ್ನು ಪ್ರಾರಂಭಿಸಿದರು. ಆದರೆ ಅಂಥ ದೊಡ್ಡ ಬದಲಾವಣೆ ಏನೂ ಕಂಡುಬರಲಿಲ್ಲ. ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗುವಾಗ ಇದ್ದಕ್ಕಿದ್ದಂತೆ ಅಮ್ಮನ ಕುತ್ತಿಗೆ ಅನಿಯಂತ್ರಿತವಾಗಿ ಚಲಿಸಲು ಪ್ರಾರಂಭಿಸಿತು. ವೈದ್ಯರಿಗೂ ಇದು ಏಕೆ ಎಂದು ವಿವರಿಸಲು ಸಾಧ್ಯವಾಗಲಿಲ್ಲ. ಆ ಕಷ್ಟದ ಸಮಯದಲ್ಲಿ ನನ್ನ ಸ್ನೇಹಿತರೊಬ್ಬರು ನನಗೆ ಸೆರಾಕೇರ್ ಪಡುಬಿದ್ರಿ ಬಗ್ಗೆ ತಿಳಿಸಿದರು. ನಿಜ ಹೇಳಬೇಕೆಂದ್ರೆ ಅಲ್ಲಿ ಏನಾಗಬಹುದು ಎಂದು ನನಗೆ ಖಚಿತವಿರಲಿಲ್ಲ. ಆದರೆ ನನ್ನಲ್ಲಿ ಒಂದು ಸಣ್ಣ ಭರವಸೆ ಇತ್ತು. ನಾನು ಸೆರಾಕೇರ್ಗೆ ಭೇಟಿ ನೀಡಿ ಅಮ್ಮನ ಸ್ಥಿತಿಯನ್ನು ಸಿಬ್ಬಂದಿ ಮತ್ತು ಮ್ಯಾನೇಜರ್ಗೆ ವಿವರಿಸಿದೆ. ಅವರು ನಮಗೆ ಖಂಡಿತ ಸಹಾಯ ಮಾಡುವುದಾಗಿ ಭರವಸೆ ನೀಡಿದರು. ಎಷ್ಟೋ ದಿನಗಳ ನಂತರ ನಾವು ಒಬ್ಬಂಟಿಯಲ್ಲ ಎಂಬ ಭಾವನೆ ನನಗೆ ಮೂಡಿತು. ಮುಂದಿನ 2-3 ತಿಂಗಳುಗಳಲ್ಲಿ ನಾನು ನಿಧಾನವಾಗಿ ಬದಲಾವಣೆಗಳನ್ನು ಕಾಣಲು ಪ್ರಾರಂಭಿಸಿದೆ. ಅಮ್ಮನ ಬಿಪಿ ಸಾಮಾನ್ಯವಾಯಿತು, ಸಕ್ಕರೆಯ ಮಟ್ಟ ಹತೋಟಿಗೆ ಬಂದಿತು ಮತ್ತು ಗಡಿಯಲ್ಲಿದ್ದ ಅವರ ಕ್ರಿಯೇಟಿನೈನ್ ಮಟ್ಟವೂ ಸಹ ಸಹಜ ಸ್ಥಿತಿಗೆ ಮರಳಿತು. ನಾನು ವರದಿಗಳನ್ನು ವೈದ್ಯರಿಗೆ ತೋರಿಸಿದಾಗ ಅವರು ನಿಜವಾಗ್ಲೂ ಆಶ್ಚರ್ಯಚಕಿತರಾದರು ಮತ್ತು ಇದು ಅದ್ಭುತವಾದ ಸುಧಾರಣೆ ಅಂತೂ ಹೇಳಿದ್ರು. ಸೆರಾಕೇರ್ ಫ್ರೀ ಥೆರಪಿ ಪಂದ್ ನಮ್ಮ ಎನ್ನುವ ಅಂಚ ಎನ್ನೋರ್ಚಿ ಯಾನ್ ಪೂರ ರೆಗ್ಲ ಪನ್ಪಿನಿ. ಯಾನ್ ಎಂಕ್ ಇಡೇ ಬರ್ರೆ ಒಂಜಿ ಎನ್ನ ಫ್ರೆಂಡ್ ಸಜೆಷನ್ ಮಲ್ತೀನಿ. ಆ ಫ್ರೆಂಡ್ ಇಡೇ ಬರ್ಪಿನ ಇಲ್ಲತ್ತ ಆಯ್ಗೆ ಏರ ಬೇತ ಏರ ಪಂಡ್ ಸಜೆಷನ್ ಮಲ್ತಿ ಪಂಡೇರ್ ಐಕ್ ಇಡೇ ಪೋಲೆ ಅಂದ್ ಐಕೆ ಒಂಜಿ ದಿನ ಇಡೇ ಬರ್ತದ ವಿಸಿಟ್ ಕೊರಿ ಆಯ್ಡ್ ಬಕ್ಕ ಮರುದಿನ ಅಮ್ಮನ ಲೆತ್ತ ಬತ್ತೆ. ಅಮ್ಮ ಪಂಡ ಅಮ್ಮನ ಸಿಚುವೇಶನ್ ಮಸ್ತ್ ಒಂದಿತ್ತನು, ಕ್ರಿಟಿಕಲ್ ಇತ್ತನು. ಆ ಮೂಮೆಂಟ್ ಅವ್ರನ್ನ ಶುಗರ್ ಲೆವೆಲ್ 650 ಮುಟ್ಟ ಇತ್ತಂಡು. ಆಯ್ಡ್ ಬಕ್ಕ ಓಲ್ತಾ ಮರ್ದು ಮಲ್ತಂಡಲ್ಲ ಶುಗರ್ ಲೆವೆಲ್ ಡೌನ್ ಅವಂದು ಇತ್ತಿಜಿ. ಮಸ್ತ್ ಟ್ರೈ ಮಲ್ತೆ ಮಲ ಡಾಕ್ಟರ್ ನಾಡೇ ಪೂರ ಅಲ್ಲೇ ಸೋಬೋಯ ಅಂಚಂದಲ್ಲ ಇನ್ಸುಲಿನ್ ಪಾಡೋಡೆಂದೆ ಬಂಡೇರಿ. ಇಡೇ ಬತ್ತಿ ಬಕ್ಕ 650 ಇತ್ತಿನ ಶುಗರ್ ಇತ್ತೆ 140 ಬೈದಂಡು ಶುಗರ್. ಆಯ್ಡು ಆರ್ನ ನೆಕ್ಲ ಮಸ್ತ್ ಶೇಕ ಉಂಟು ಒಂಚೂರು ಸ್ಟ್ರೋಕ್ ಆಯ್ಲಕ ಅವು ಇಡೇ ಬತ್ತಿವಕ್ಕ ಮಸ್ತ್ ಒಂದಾಂಡ್ ಕಮ್ಮಿ ಆಂಡ್ ನೆಕ್ ಶೇಕ್ ಆಪಿನಲ್ಲ. ಆರ್ನ ಡ್ರೆಸ್ ಆರಿಗೆ ವೇರ್ ಮಲ್ಪರೆ ಅವಂತಜಿ ಇತ್ತೆ ಆರ್ನ ಡ್ರೆಸ್ ಆರೇ ವೇರ್ ಮಲ್ತೊಂದುಲ್ಲೇರು. ಆರ್ನ ಬೇಲೆಲ್ಲ ಆರು ಮಲ್ಪರೆ ಟ್ರೈ ಮಲ್ತೊಂದುಲ್ಲೇರು. ಮಸ್ತ್ ಡಾಕ್ಟರ್ ನಕ್ಲೆಗ್ಲ ಮಸ್ತ್ ವಿಚಿತ್ರ ಆಯ್ನಾತ್ ಬೇಗ
ರಿಕವರಿ ಆವೊಂದುಲ್ಲೆರ್ ಆರ್ನ HbA1c 12 ಇತ್ತಂಡು ಇತ್ತ 7.4 ಬತ್ತಂಡು ಖಾಲಿ ರಡ್ಡೆ ತಿಂಗೊಳ್ಡು ಪೂರ ಎಲ್ಲ ಸೇರೆಕಾರ್ ಪಡವಿದ್ರಿಗೆ ಬಲೆ ಬೆನಿಫಿಟ್ ದೆತೊನ್ಲೆ ಪೂರ ಎಲ್ಲ ಎಂಕ್ ಮಸ್ತ್ ಎಡ್ಡೆ ಆತಂಡು ಎನ್ನ ಕಂಟೆಲ್ ಪೂರ ಪನ್ನೊಂದಿತ್ತಂಡು ಅಂತೆ ಕಮ್ಮಿ ಆತಂಡು ಶುಗರ್ ಕಮ್ಮಿ ಆತಂಡು ಬಕ್ಕ ಮಸ್ತ್ ಇತ್ತಂಡು ಶುಗರ್ ನಡಪರ ಪೂರ ಆವಣಿಸ್ತೀವಿ ಬಕ್ಕ ಎನ್ನ ಬೇಲೆ ಸೀರೆ ಪೂರ ತುತ್ತ ಎಂಕ ಆವು ನಿತ್ತೀವಿ ಇತ್ತ ಏನೇ ತುತ್ತೆ ತುಂಬ ಮಗೆ ತುತ್ತ ನಿತ್ತೀನಿ ಎನ್ನ ಮಗೆ ಮಸ್ತ್ ಎಡ್ಡಂತೀನಿ ಆಯ್ತು ಇಲ್ಲಕ ಏರ್ಲ ತೂಬೇಡ್ರಿ ಒಮ್ಮೆ ಎಂಕ್ ಹುಷಾರ್ ಅಂದಿನ ಬಾಗ ಕ್ಯಾಮರಾ ತೂದು ಬೋದಿನಿ ದುಬೈಡ್ ಬರ್ತದೆ ಮಗನನ್ನ ಎಂಕ ಗುರ್ತಾತ ಏರದಣ್ಣೆ ಅಂದ್ ಏನಿದೆ ಖುಷಿ ಆಗ್ತದೆ ಆ ಖುಷಿ ಆಗ್ತದೆ ಇತ್ತ ಖುಷಿ ಆಪುಂಡು ಸೆಲಕೇರ್ ಪಡುತ್ತಿದ್ರೆ ಇವತ್ತು ಖುಷಿ ಆನೆ ಅಂದು ಏನ್ ಬರ್ಪೂಜಿ ಬಣ್ಣ ನಿತ್ತೆ ಆಯ ಆಟ ಮಲ್ತದೆ ಏನಲ್ಲಿ ತಂದು ಬರ್ತೀನಿ ಗುಣಾಪುಂಡು ಇದು ಈರೆ ವರ್ಗಿನ ಇತ್ತೆ ಬಂತ ಪೋಯಿಂದು ಎಂಕಂತ ಬೇಸಾರ ಜನಕ್ಕಳು ಏನ್ ಮಾತ ತೂಸಿ ಬೇಸಾರ ಹೋಗುದು ಜಿಡಿಲ್ಲಡ ಕುಲ್ಲಾಡತ್ತ ಪಡುಬಿದ್ರಿ ಈಗ ಪೂರ ಜನ ಬಲ್ಲೆ ಮುಲ್ಲಿ ಎಡ್ಡೆ ಹಾಕೊಂಡು ಅದಕ್ಕೆ ನಾನು ನಂಬುತ್ತೇನೆ, ನಮಗೆ ಸಾಧ್ಯವಾದಷ್ಟು ಇತರರಿಗೆ ಸಹಾಯ ಮಾಡಬೇಕು. ಏಕೆಂದರೆ ನಿಮ್ಮ ಒಂದು ಸಹಾಯವು ಮತ್ತೊಬ್ಬರ ಪಾಲಿಗೆ ಪವಾಡವಾಗಿ ಪರಿಣಮಿಸಬಹುದು.